ವೀಕ್ಷಕರೇ, ಸೆನ್ಸೇಷನಲ್ ನ್ಯೂಸ್ ಟೈಮ್ಗೆ ಸ್ವಾಗತ. ಈ ಪುಟ್ಟ ಕಂದಮ್ಮನ ಮುಖವನ್ನ ನೋಡಿ. ಆಕೆಯ ಮುಖವನ್ನ ನೋಡಿದ್ರೇನೆ ಕರಳು ಚುರುಕನ್ನುತ್ತೆ. ಆ ಮಗುಗೆ ಇನ್ನು ಬರೀ 3 ವರ್ಷ. ಮನೆಯತ್ರ ತನ್ನ ಪಾಡಿಗೆ ತಾನು ಆಟ ಆಡ್ಕೊಂಡು ಇರುತ್ತೆ. ಇಲ್ಲಿದಾನಲ್ಲ ಈ ಪಾಪಿ, ಮಗುಗೆ ಚಾಕ್ಲೇಟ್ ಕುಡಿಸ್ತೀನಿ, ನನ್ ಜೊತೆ ಬಾ ಅಂತ ಹೇಳಿದ್ದಾನೆ. ಪಾಪ ಪುಟ್ಟ ಕಂದಮ್ಮನಿಗೆ ಆತನ ವಿಕೃತ ಮನಸ್ಸಿನ ಬಗ್ಗೆ ಏನು ಗೊತ್ತು? ಚಾಕ್ಲೇಟ್ ಆಸೆಗೆ ಆತನ ಹಿಂದೆ ಹೋಗಿದೆ. ಆತ ಅದನ್ನ ಕರ್ಕೊಂಡು ಹೋಗಿ ರೇಪ್ ಮಾಡಿ ಮುಖ ಗುರುತು ಸಿಗಬಾರದು ಅಂತ ಕಲ್ಲಿಂದ ಚಚ್ಚಿ ಮರ್ಡರ್ ಮಾಡಿದ್ದಾನೆ. ಮನೆಯವರೆಲ್ಲ ಇಲ್ಲೇ ಆಟ ಆಡ್ತಿದ್ದ ಮಗು ಕಾಣ್ತಾ ಇಲ್ಲ ಅಂತ ಗಾಬರಿಯಾಗಿದ್ದಾರೆ. ಎಲ್ಲರೂ ಹುಡುಕಾಡಿದ್ದಾರೆ. ಕೊನೆಗೆ ಟವರ್ ಬಳಿ ಇದ್ದ ಪೊದೆಯೊಳಗೆ ಆಕೆಯ ಪುಟ್ಟ ಮೃತದೇಹ ಸಿಗುತ್ತೆ. ಆ ಕಂದಮ್ಮನ ಮುಖವನ್ನ ನೋಡಿದ ಜನರಿಗೆ ಶಾಕ್ ಆಗುತ್ತೆ. ಆತ ಕಲ್ಲಿನಿಂದ ಎಷ್ಟಾಗುತ್ತೋ ಅಷ್ಟು ಚೆಚ್ಚಿ ಮುಖದ ಗುರುತು ಯಾರಿಗೂ ಸಿಗಬಾರದು ಅಂತ ಮುಖದ ಶೇಪನ್ನ ಎಷ್ಟು ಬದಲು ಮಾಡಕ್ಕಾಗುತ್ತೋ ಅಷ್ಟು ಚೆಚ್ಚಿ ಹಾಕಿದ್ದಾನೆ. ಇಂಥವರಿಗೆ ಏನ್ ಹೇಳಿ ಬೈಬೇಕು? ಹೆಣ್ಮಕ್ಳು ಮೈ ತುಂಬಾ ಬಟ್ಟೆ ಹಾಕೊಳ್ಳಿ, ಹೆಣ್ಮಕ್ಳು ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಯಾರು ನಿಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ, ಹೆಣ್ಣು ಮಕ್ಕಳು ಹಾಕೋ ಬಟ್ಟೆನೆ ಹುಡುಗರಿಗೆ ಮೂಡ್ ಕಂಟ್ರೋಲ್ ಮಾಡುತ್ತೆ ಅಂತ ದೊಡ್ಡ ಮಾತಾಡ್ತಾರೆ. ಈ ಮಾತಿಗೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಈ ಮಗು ಯಾವ ತರ ಬಟ್ಟೆ ಹಾಕ್ಬೇಕಿತ್ತು? ಆ ಪುಟ್ಟ ಕಂದಮ್ಮ ಬಟ್ಟೆ ಹಾಕೊಳ್ಳದಿದ್ರೂ ನಡೆಯುತ್ತೆ, ಯಾಕಂದ್ರೆ ಅದಿನ್ನೂ 3 ವರ್ಷದ ಪುಟ್ಟ ಮಗು. ನಾರ್ಮಲ್ ಆಗಿರೋವರಿಗೆ ಅದರ ಮೇಲೆ ಹೇಗೆ ಕಾಮನೆ ಬರುತ್ತೆ? ಪ್ರಾಣಿನೇ ಬಿಡಲ್ಲ ಅಂಟೆ. ನಾಯಿ, ಕುರಿ ಅಷ್ಟೇ ಯಾಕೆ, ಧನವನ್ನು ಕೂಡ ರೇಪ್ ಮಾಡಿದಂತಹ ಕೇಸ್ಗಳನ್ನು ಕೂಡ ನಾವು ನೋಡಿದ್ದೇವೆ. ಕಾಮುಕರಿಗೆ ಬಟ್ಟೆ ಇಂಪಾರ್ಟೆಂಟ್ ಅಂತ ಹೇಗೆ ಹೇಳ್ತೀರಾ? ಹಳೆ ಮುದುಕಿಯನ್ನು ಬಿಡಲ್ಲ. ಬರೀ 3-4 ತಿಂಗಳ ಮಗುನ ಕೂಡ ರೇಪ್ ಮಾಡಿದಂತಹ ಕೇಸ್ಗಳಿವೆ. ಬಹುಶಃ ಈ ವಿಕೃತ ಕಾಮುಕರನ್ನು ಬದಲಾಯಿಸೋಕೆ ಕಷ್ಟ. ಯಾವ ಗುಹಿಯಲ್ಲಿ ಯಾವ ಹಾವು ಇರುತ್ತೋ ಗೊತ್ತಾಗಲ್ಲ. ನಾನ್ ಹೇಳ್ತಾ ಇರೋದು ಪೋಷಕರಿಗೂ ಹಾಗೂ ಮನೆಯವರಿಗೆ. ನಿಮ್ಮ ಮಕ್ಕಳನ್ನ ಎಷ್ಟಾಗುತ್ತೋ ಅಷ್ಟು ಜಾಗ್ರತೆ ಮಾಡಿ. 1 ನಿಮಿಷ ಕಣ್ತಪ್ಪಿಸಿದ್ರೂ ಏನು ಬೇಕಾದರೂ ಆಗಬಹುದು. ನೋಡಕ್ಕೆ ಇನ್ನೋಸೆಂಟ್ ತರನೇ ಕಾಣ್ತಾರೆ, ಆದ್ರೆ ಅವರ ಮನಸ್ಸಿನೊಳಗೆ ಏನಿದೆ ಅಂತ ನಮಗೆ ಇಣುಕಿ ನೋಡಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಜವಾಬ್ದಾರಿ ನಿಮ್ಮದೇ. ಹಾಗೂ ನಿಮ್ಮ ಮನೆಯಲ್ಲಿ ಯಾವುದಾದರೂ ಗಂಡು ಮಕ್ಕಳಿದ್ರೆ ಅವರಿಗೂ ಕೂಡ ನೀವು ಹೆಣ್ಣು ಮಕ್ಕಳನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನ ಹೇಳಿಕೊಟ್ರೆ ಮಾತ್ರ ಬದಲಾವಣೆ ಸಾಧ್ಯ ಅನ್ಸುತ್ತೆ. ಬದಲಾವಣೆ ಮನೆಯಿಂದಲೇ ಶುರು ಆಗಬೇಕಾಗಿದೆ. ಹೆಣ್ಣು ಮಕ್ಕಳು ಕೂಡ ಸಾಧ್ಯವಾದಷ್ಟು ಸೆಲ್ಫ್ ಡಿಫೆನ್ಸ್ ನ ಕಲಿತುಕೊಳ್ಳೋದೇ ಉತ್ತಮ. ನಮ್ಮ ದೇಶದ ಕಾನೂನು ರೇಪಿಸ್ಟ್ಗಳಿಗೆ ನೀಡುವಂತಹ ಶಿಕ್ಷೆ ಸಾಕಾಗುತ್ತಿಲ್ಲ. ಹೆಣ್ಣು ಮಕ್ಕಳ ಮೈ ಮೇಲೆ ಕೈ ಹಾಕುವುದಕ್ಕೂ ಹೆದರಿಕೆ ಕೊಳ್ಳಬೇಕು. ಆ ರೀತಿಯ ಕಾನೂನನ್ನ ತರಬೇಕು, ಆಗ ಮಾತ್ರ ಭಯ ಪಡ್ತಾರೆ. ಓಕೆ ವೀಕ್ಷಕರೇ, ಕೊನೆಗೂ ಕೂಡ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರ ಜವಾಬ್ದಾರಿ ನಿಮ್ಮದೇ. ಅವರ ಮೇಲೆ ಯಾವಾಗ್ಲೂ ನಿಗಾವಹಿಸಿ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.